ಜಾತಿ ಜನಗಣತಿಯಲ್ಲಿ ತೋರಿಸಿರುವ ಆ ಒಕ್ಕಲಿಗರ ಸಂಖ್ಯೆ ಏನಿದೆಯಲ್ಲ ಅದರ ಬಗ್ಗೆ ಅನುಮಾನ ವ್ಯಕ್ತವಾಗಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ನೇತೃತ್ವದ ಸಭೆಯಲ್ಲಿ ಶಾಸಕರು ಅನುಮಾನವನ್ನು ವ್ಯಕ್ತಪಡಿಸಿದ್ದಾರೆ. ಜಾತಿ ಗಣತಿ ವರದಿಯಲ್ಲಿ ಒಕ್ಕಲಿಗರ ಸಂಖ್ಯೆ ತಪ್ಪಾಗಿದೆ, ಇದನ್ನ ನಾವು ನೇರವಾಗಿ ವಿರೋಧ ಮಾಡೋದಕ್ಕೆ ಆಗೋದಿಲ್ಲ. ವರಿಷ್ಠರು ಜಾತಿ ಗಣತಿ ಪರ ಇರೋದರ ಹಿನ್ನೆಲೆಯಲ್ಲಿ ಇದನ್ನು ವಿರೋಧಿಸೋದಕ್ಕೆ ಆಗೋದಿಲ್ಲ. ಆದರೆ ಒಕ್ಕಲಿಗರ ಸಂಖ್ಯೆ ತಪ್ಪಾದ ಬಗ್ಗೆ ಸಿಎಂಗೆ ತಿಳಿಸಬೇಕು ಅಂತ ಶಾಸಕರು ಹೇಳಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ನಿಖರ ಅಂಕಿ ಅಂಶಕ್ಕಾಗಿ ಸಂಪುಟಕ್ಕೆ ಒತ್ತಾಯಿಸಬೇಕು ಅಂತ ಸಂಪುಟ ಉಪಸಮಿತಿ ಮಾಡಿ ಸಮಯ ಕೇಳಬೇಕು. 3 ತಿಂಗಳಲ್ಲಿ ನಿಖರ ಅಂಕಿ ಅಂಶಗಳನ್ನು ಸಂಗ್ರಹಿಸಬೇಕು. ಒಕ್ಕಲಿಗ ಸಚಿವರಿಗೆ ಹಾಗಂತ ಶಾಸಕರು ಜವಾಬ್ದಾರಿ ವಹಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ನಮ್ಮ ಕರ್ನಾಟಕ ರಾಜ್ಯದ 11ನೇ ಬ್ಯಾಕ್ವರ್ಡ್ ಕ್ಲಾಸ್ ರಿಪೋರ್ಟ್ ಈಗಾಗಲೇ ನಾವು ಕ್ಯಾಬಿನೆಟ್ ಅಲ್ಲಿ ಓಪನ್ ಮಾಡಿದ್ದೇವೆ, ಮಂಡನೆ ಆಗಿದೆ. ಎಲ್ಲ ಕಾಪಿಗಳನ್ನು ನಮ್ಮ ಕ್ಯಾಬಿನೆಟ್ ಮಿನಿಸ್ಟರ್ಸ್ಗೆ ನಮ್ಮ ಸರ್ಕಾರದಿಂದ ಎಲ್ಲ ತಲುಪಿಸಿದೆ. 17ನೇ ತಾರೀಕು ಸ್ಪೆಷಲ್ ಕ್ಯಾಬಿನೆಟ್ ಮೀಟಿಂಗು ಇದ್ರ ಬಗ್ಗೆ ಚರ್ಚೆ ಮಾಡಲು ನಾವೆಲ್ಲ ಡೇಟ್ ಅನ್ನ ಮುಖ್ಯಮಂತ್ರಿಗಳು ನಿಗದಿ ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಮಾಧ್ಯಮಗಳಲ್ಲಿ ಅನೇಕ ವಿಚಾರಗಳು ಹರಡಾಡ್ತಾ ಇದೆ. ಬೇರೆ ಬೇರೆ ನಾಯಕರುಗಳು ಅವ್ರದೇ ಆದಂಥ ವ್ಯಾಖ್ಯಾನಗಳನ್ನು ಮಾಡ್ತಾ ಇದ್ದಾರೆ. ಸಾರ್ವಜನಿಕರಿಗೆ ಸರಿಯಾದಂಥ ಮಾಹಿತಿಯನ್ನು ಒದಗಿಸಿಕೊಡ್ಬೇಕಾದ್ದು ನಮ್ಮೆಲ್ಲರ ಕರ್ತವ್ಯ. ಉಚಿತ ಬಸ್ ಪ್ರಯಾಣಕ್ಕೆ ಸ್ಮಾರ್ಟ್ ಕಾರ್ಡ್ ಆಧಾರ್ ಕಿರಿಕಿರಿಯನ್ನು ತಪ್ಪಿಸೋದಕ್ಕೆ ಈ ಕಾರ್ಡ್ ವ್ಯವಸ್ಥೆಯನ್ನು ಮಾಡಲಾಗ್ತಾ ಇದೆ. 2 ತಿಂಗಳಲ್ಲಿ ಈ ಒಂದು ಕಾರ್ಡ್ ಮಹಿಳೆಯರ ಕೈ ಸೇರುತ್ತೆ ಅಂತ ಹೇಳಲಾಗ್ತಾ ಇದೆ. ಗ್ರಾಮ 1 ಬೆಂಗಳೂರು 1ನಲ್ಲಿ ಈ ಕಾರ್ಡ್ಗಳು ಸಿಗುತ್ತೆ. ಕಾರ್ಡ್ಗೆ ಅರ್ಜಿ ಸಲ್ಲಿಸಿ ಕಾರ್ಡ್ಗಳನ್ನ ಪಡೆಯೋದಕ್ಕೆ ಅವಕಾಶ ಇದೆ. ಈ ವಿಚಾರಕ್ಕೋಸ್ಕರ ಟೆಂಡರ್ ಕರೆಯೋದಕ್ಕೆ ಸಾರಿಗೆ ಇಲಾಖೆ ಸಿದ್ಧತೆ ಮಾಡ್ಕೊಳ್ತಾ ಇದೆಯಂತೆ. ಹಣಕಾಸು ಇಲಾಖೆಯ ಅನುಮತಿಯಷ್ಟೇ ಬಾಕಿ ಉಳಿದಿದೆ. ಇದು ಆಲ್ರೆಡಿ ಚೆನ್ನಾಗಿ ನಡೀತಾ ಇಲ್ವಾ? ಹಾಗಾದರೆ ಆಧಾರ್ ಕಾರ್ಡ್ ತೋರಿಸಿ ಮಹಿಳೆಯರು ಟ್ರಾವೆಲ್ ಮಾಡ್ತಾರೆ, ಏನು ಸಮಸ್ಯೆ ಇದೆ? ಮತ್ತೊಂದು ಈ ಥರ ಹೊಸ ಯೋಜನೆಗಳನ್ನ ಮಾಡೋ ಮುಖಾಂತರ ಜನಗಳ ದುಡ್ಡು ಪೋಲಾಗೋದಿಲ್ವಾ ಅನ್ನೋಂಥ ಪ್ರಶ್ನೆ ಮಾತ್ರ ಹಾಗೆ ಉಳ್ಕೊಂಡಿದೆ. ಶಕ್ತಿದು ಎಫ್ಡಿಗೆ ಹೋಗಿದೆಯಾ? ಎಫ್ಡಿಗೆ ಹೋಗಿದೆ. ಸ್ಮಾರ್ಟ್ ಕಾರ್ಡ್ ಬಗ್ಗೆ ಎಫ್ಡಿಗೆ ಹೋಗಿದೆ. ಎಷ್ಟು ದಿವಸ ಆಗ್ಬೋದು? ಈ ಗವರ್ನೆನ್ಸ್ಗೆ ಹೋಗಬೇಕು. ಎಫ್ ಡಿ ಕ್ಲಿಯರ್ ಆದಮೇಲೆ ಈ ಗವರ್ನೆನ್ಸ್ಗೆ ಹೋಗುತ್ತೆ. ತೀರ್ಮಾನ ತಗೊಂಡಿಲ್ಲ. ಎಷ್ಟು ಕೋಟಿ ಖರ್ಚಾಗುತ್ತೆ ಏನೋ ಅಂತ ಗೊತ್ತಿಲ್ಲ. ಇಲ್ಲ, ಈಗ ಆ್ಯಸ್ ಇಟ್ ಈಸ್ ಎಲ್ಲ ಮಹಿಳೆಯರಿಗೂ ಉಚಿತ ಸ್ಮಾರ್ಟ್ ಕಾರ್ಡ್ ಕೊಡ್ತೀವಿ. ಶಕ್ತಿ ಜಾತಿ ಜನಗಣತಿಯಲ್ಲಿ ತೋರಿಸಿರುವ ಆ ಒಕ್ಕಲಿಗರ ಸಂಖ್ಯೆ ಏನಿದೆಯಲ್ಲ ಅದರ ಬಗ್ಗೆ ಅನುಮಾನ ವ್ಯಕ್ತವಾಗಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ನೇತೃತ್ವದ ಸಭೆಯಲ್ಲಿ ಶಾಸಕರು ಅನುಮಾನವನ್ನು ವ್ಯಕ್ತಪಡಿಸಿದ್ದಾರೆ. ಜಾತಿ ಗಣತಿ ವರದಿಯಲ್ಲಿ ಒಕ್ಕಲಿಗರ ಸಂಖ್ಯೆ ತಪ್ಪಾಗಿದೆ, ಇದನ್ನ ನಾವು ನೇರವಾಗಿ ವಿರೋಧ ಮಾಡೋದಕ್ಕೆ ಆಗೋದಿಲ್ಲ. ವರಿಷ್ಠರು ಜಾತಿ ಗಣತಿ ಪರ ಇರೋದರ ಹಿನ್ನೆಲೆಯಲ್ಲಿ ಇದನ್ನು ವಿರೋಧಿಸೋದಕ್ಕೆ ಆಗೋದಿಲ್ಲ. ಆದರೆ ಒಕ್ಕಲಿಗರ ಸಂಖ್ಯೆ ತಪ್ಪಾದ ಬಗ್ಗೆ ಸಿಎಂಗೆ ತಿಳಿಸಬೇಕು ಅಂತ ಶಾಸಕರು ಹೇಳಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ನಿಖರ ಅಂಕಿ ಅಂಶಕ್ಕಾಗಿ ಸಂಪುಟಕ್ಕೆ ಒತ್ತಾಯಿಸಬೇಕು ಅಂತ ಸಂಪುಟ ಉಪಸಮಿತಿ ಮಾಡಿ ಸಮಯ ಕೇಳಬೇಕು. 3 ತಿಂಗಳಲ್ಲಿ ನಿಖರ ಅಂಕಿ ಅಂಶಗಳನ್ನು ಸಂಗ್ರಹಿಸಬೇಕು. ಒಕ್ಕಲಿಗ ಸಚಿವರಿಗೆ ಹಾಗಂತ ಶಾಸಕರು ಜವಾಬ್ದಾರಿ ವಹಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ನಮ್ಮ ಕರ್ನಾಟಕ ರಾಜ್ಯದ 11ನೇ ಬ್ಯಾಕ್ವರ್ಡ್ ಕ್ಲಾಸ್ ರಿಪೋರ್ಟ್ ಈಗಾಗಲೇ ನಾವು ಕ್ಯಾಬಿನೆಟ್ ಅಲ್ಲಿ ಓಪನ್ ಮಾಡಿದ್ದೇವೆ, ಮಂಡನೆ ಆಗಿದೆ. ಎಲ್ಲ ಕಾಪಿಗಳನ್ನು ನಮ್ಮ ಕ್ಯಾಬಿನೆಟ್ ಮಿನಿಸ್ಟರ್ಸ್ಗೆ ನಮ್ಮ ಸರ್ಕಾರದಿಂದ ಎಲ್ಲ ತಲುಪಿಸಿದೆ. 17ನೇ ತಾರೀಕು ಸ್ಪೆಷಲ್ ಕ್ಯಾಬಿನೆಟ್ ಮೀಟಿಂಗು ಇದ್ರ ಬಗ್ಗೆ ಚರ್ಚೆ ಮಾಡಲು ನಾವೆಲ್ಲ ಡೇಟ್ ಅನ್ನ ಮುಖ್ಯಮಂತ್ರಿಗಳು ನಿಗದಿ ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಮಾಧ್ಯಮಗಳಲ್ಲಿ ಅನೇಕ ವಿಚಾರಗಳು ಹರಡಾಡ್ತಾ ಇದೆ. ಬೇರೆ ಬೇರೆ ನಾಯಕರುಗಳು ಅವ್ರದೇ ಆದಂಥ ವ್ಯಾಖ್ಯಾನಗಳನ್ನು ಮಾಡ್ತಾ ಇದ್ದಾರೆ. ಸಾರ್ವಜನಿಕರಿಗೆ ಸರಿಯಾದಂಥ ಮಾಹಿತಿಯನ್ನು ಒದಗಿಸಿಕೊಡ್ಬೇಕಾದ್ದು ನಮ್ಮೆಲ್ಲರ ಕರ್ತವ್ಯ. ಉಚಿತ ಬಸ್ ಪ್ರಯಾಣಕ್ಕೆ ಸ್ಮಾರ್ಟ್ ಕಾರ್ಡ್ ಆಧಾರ್ ಕಿರಿಕಿರಿಯನ್ನು ತಪ್ಪಿಸೋದಕ್ಕೆ ಈ ಕಾರ್ಡ್ ವ್ಯವಸ್ಥೆಯನ್ನು ಮಾಡಲಾಗ್ತಾ ಇದೆ. 2 ತಿಂಗಳಲ್ಲಿ ಈ ಒಂದು ಕಾರ್ಡ್
ಮಹಿಳೆಯರ ಕೈ ಸೇರುತ್ತೆ ಅಂತ ಹೇಳಲಾಗ್ತಾ ಇದೆ. ಗ್ರಾಮ ಒನ್ ಬೆಂಗಳೂರು ಒನ್ನಲ್ಲಿ ಕಾರ್ಡ್ಗಳು ಸಿಗುತ್ತೆ. ಕಾರ್ಡ್ಗೆ ಅರ್ಜಿ ಸಲ್ಲಿಸಿ ಕಾರ್ಡ್ಗಳನ್ನ ಪಡೆಯೋದಕ್ಕೆ ಅವಕಾಶ ಇದೆ. ಈ ವಿಚಾರಕ್ಕೋಸ್ಕರ ಟೆಂಡರ್ ಕರೆಯೋದಕ್ಕೆ ಸಾರಿಗೆ ಇಲಾಖೆ ಸಿದ್ಧತೆ ಮಾಡ್ಕೊಳ್ತಾ ಇದೆಯಂತೆ. ಹಣಕಾಸು ಇಲಾಖೆಯ ಅನುಮತಿಯಷ್ಟೇ ಬಾಕಿ ಉಳಿದಿದೆ. ಈಗ ಆಲ್ರೆಡಿ ಚೆನ್ನಾಗಿ ನಡೀತಾ ಇಲ್ವಾ? ಹಾಗಾದರೆ ಆಧಾರ್ ಕಾರ್ಡ್ ತೋರಿಸಿ ಮಹಿಳೆಯರು ಟ್ರಾವೆಲ್ ಮಾಡ್ತಾರೆ, ಏನು ಸಮಸ್ಯೆ ಇದೆ? ಮತ್ತೊಂದು ಈ ಥರ ಹೊಸ ಯೋಜನೆಗಳನ್ನ ಮಾಡೋ ಮುಖಾಂತರ ಜನಗಳ ದುಡ್ಡು ಪೋಲಾಗೋದಿಲ್ವಾ ಅನ್ನೋಂಥ ಪ್ರಶ್ನೆ ಮಾತ್ರ ಹಾಗೆ ಉಳ್ಕೊಂಡಿದೆ. ಶಕ್ತಿದು ಎಫ್ ಡಿಗೆ ಹೋಗಿದೆಯಾ? ಎಫ್ ಡಿಗೆ ಹೋಗಿದೆ. ಸ್ಮಾರ್ಟ್ ಕಾರ್ಡ್ ಬಗ್ಗೆ ಎಫ್ ಡಿಗೆ ಹೋಗಿದೆ. ಎಷ್ಟು ದಿವಸ ಆಗ್ಬೋದು? ಈ ಗವರ್ನೆನ್ಸ್ಗೆ ಹೋಗ್ಬೇಕು. ಎಫ್ ಡಿ ಕ್ಲಿಯರ್ ಆದಮೇಲೆ ಈ ಗವರ್ನೆನ್ಸ್ಗೆ ಹೋಗುತ್ತೆ. ತೀರ್ಮಾನ ತಗೊಂಡಿಲ್ಲ. ಎಷ್ಟು ಕೋಟಿ ಖರ್ಚಾಗುತ್ತೆ ಏನೋ ಅಂತ ಗೊತ್ತಿಲ್ಲ. ಇಲ್ಲ, ಈಗ ಆ್ಯಸ್ ಇಟ್ ಈಸ್ ಎಲ್ಲ ಮಹಿಳೆಯರಿಗೂ ಉಚಿತ ಸ್ಮಾರ್ಟ್ ಕಾರ್ಡ್ ಕೊಡ್ತೀವಿ. ಶಕ್ತಿ ಜಾತಿ ಜನಗಣತಿಯಲ್ಲಿ ತೋರಿಸಿರುವ ಆ ಒಕ್ಕಲಿಗರ ಸಂಖ್ಯೆ ಏನಿದೆಯಲ್ಲ ಅದರ ಬಗ್ಗೆ ಅನುಮಾನ ವ್ಯಕ್ತವಾಗಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ನೇತೃತ್ವದ ಸಭೆಯಲ್ಲಿ ಶಾಸಕರು ಅನುಮಾನವನ್ನು ವ್ಯಕ್ತಪಡಿಸಿದ್ದಾರೆ. ಜಾತಿ ಗಣತಿ ವರದಿಯಲ್ಲಿ ಒಕ್ಕಲಿಗರ ಸಂಖ್ಯೆ ತಪ್ಪಾಗಿದೆ, ಇದನ್ನ ನಾವು ನೇರವಾಗಿ ವಿರೋಧ ಮಾಡೋದಕ್ಕೆ ಆಗೋದಿಲ್ಲ. ವರಿಷ್ಠರು ಜಾತಿ ಗಣತಿ ಪರ ಇರೋದರ ಹಿನ್ನೆಲೆಯಲ್ಲಿ ಇದನ್ನು ವಿರೋಧಿಸೋದಕ್ಕೆ ಆಗೋದಿಲ್ಲ. ಆದರೆ ಒಕ್ಕಲಿಗರ ಸಂಖ್ಯೆ ತಪ್ಪಾದ ಬಗ್ಗೆ ಸಿಎಂಗೆ ತಿಳಿಸಬೇಕು ಅಂತ ಶಾಸಕರು ಹೇಳಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ನಿಖರ ಅಂಕಿ ಅಂಶಕ್ಕಾಗಿ ಸಂಪುಟಕ್ಕೆ ಒತ್ತಾಯಿಸಬೇಕು ಅಂತ ಸಂಪುಟ ಉಪಸಮಿತಿ ಮಾಡಿ ಸಮಯ ಕೇಳಬೇಕು. 3 ತಿಂಗಳಲ್ಲಿ ನಿಖರ ಅಂಕಿ ಅಂಶಗಳನ್ನು ಸಂಗ್ರಹಿಸಬೇಕು. ಒಕ್ಕಲಿಗ ಸಚಿವರಿಗೆ ಹಾಗಂತ ಶಾಸಕರು ಜವಾಬ್ದಾರಿ ವಹಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ನಮ್ಮ ಕರ್ನಾಟಕ ರಾಜ್ಯದ 11ನೇ ಬ್ಯಾಕ್ವರ್ಡ್ ಕ್ಲಾಸ್ ರಿಪೋರ್ಟ್ ಈಗಾಗಲೇ ನಾವು ಕ್ಯಾಬಿನೆಟ್ ಅಲ್ಲಿ ಓಪನ್ ಮಾಡಿದ್ದೇವೆ, ಮಂಡನೆ ಆಗಿದೆ. ಎಲ್ಲ ಕಾಪಿಗಳನ್ನು ನಮ್ಮ ಕ್ಯಾಬಿನೆಟ್ ಮಿನಿಸ್ಟರ್ಸ್ಗೆ ನಮ್ಮ ಸರ್ಕಾರದಿಂದ ಎಲ್ಲ ತಲುಪಿಸಿದೆ. 17ನೇ ತಾರೀಕು ಸ್ಪೆಷಲ್ ಕ್ಯಾಬಿನೆಟ್ ಮೀಟಿಂಗು ಇದ್ರ ಬಗ್ಗೆ ಚರ್ಚೆ ಮಾಡಲು ನಾವೆಲ್ಲ ಡೇಟ್ ಅನ್ನ ಮುಖ್ಯಮಂತ್ರಿಗಳು ನಿಗದಿ ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಮಾಧ್ಯಮಗಳಲ್ಲಿ ಅನೇಕ ವಿಚಾರಗಳು ಹರಡಾಡ್ತಾ ಇದೆ. ಬೇರೆ ಬೇರೆ ನಾಯಕರುಗಳು ಅವ್ರದೇ ಆದಂಥ ವ್ಯಾಖ್ಯಾನಗಳನ್ನು ಮಾಡ್ತಾ ಇದ್ದಾರೆ. ಸಹಜಕ್ಕೆ ಸರಿಯಾದಂಥ ಮಾಹಿತಿಯನ್ನು ಒದಗಿಸಿಕೊಡ್ಬೇಕಾದ್ದು ನಮ್ಮೆಲ್ಲರ ಕರ್ತವ್ಯ. ಉಚಿತ ಬಸ್ ಪ್ರಯಾಣಕ್ಕೆ ಸ್ಮಾರ್ಟ್ ಕಾರ್ಡ್, ಆಧಾರ್ ಕಿರಿಕಿರಿಯನ್ನು ತಪ್ಪಿಸೋದಕ್ಕೆ ಈ ಕಾರ್ಡ್ ವ್ಯವಸ್ಥೆಯನ್ನು ಮಾಡಲಾಗ್ತಾ ಇದೆ. 2 ತಿಂಗಳ